ಇದು ನೋಡಿ, ಮೊನ್ನೆ ಬೆಳಿಗ್ಗೆ 7:30 ಗಂಟೆಗೆ 7:45 ಗಂಟೆಗೆ ತಂದು ಕಸವನ್ನು ಸೀದಾ ಇಲ್ಲಿಂದನೇ ಪಿಕಪ್ ಇಂದ ತೆಗೆದು ಡೈರೆಕ್ಟ್ ತೋಡಿಗೆ ಹಾಕಿದವರು ಕಸದವರು. ನೀರು ಜಾಸ್ತಿ ಇತ್ತು, ನೀರು ಹೊಳೆಯಲ್ಲಿ ಹೋಗ್ಲಿ ಅಂತ. ಇದೀಗ ಮೊನ್ನೆ ಹೊಸತ್ತು ಬಂದ ಕಸ ಗೋಣಿ ಕಟ್ಟನ್ನೇ ತಗೊಂಡೋಗಿ ಕಂಪ್ಲೀಟ್ ಬಿಡಿಸಿ ಇಲ್ಲಿ ಇಬ್ಬರು ನಿಂತು ಸೀದಾ ಕೆಳಗೆ ತೋಡಿಗೆ ಹಾಕಿದ್ದಾರೆ. ಅದೆಲ್ಲ ಪೈಸ್ನಿಗೆ ಹೋಗಿದೆ ನೋಡಿ. ಇದರೊಳಗೆ ನೋಡಿ ಒಮ್ಮೆ ಎಲ್ಲ ಒಂದು 12 ಇದುಂಟು, ಎಂಥದ್ದು ಎರೆಹುಳ ಗೊಬ್ಬರದ ಟ್ಯಾಂಕ್. 12 ಟ್ಯಾಂಕ್ ಉಂಟು. 12 ಟ್ಯಾಂಕಿನೊಳಗೆ ಅದರ ಒಳಗೆ ಕಂಪ್ಲೀಟ್ ಹಳೆ ಕಸವನ್ನು ಗೋಣಿಯಲ್ಲಿ ತುಂಬಿಸಿಟ್ಟಿದ್ದಾರೆ. ಕಂಪ್ಲೀಟ್ ಇಲ್ಲಿ ನೀರು ತುಂಬಿದೆ ನೋಡಿ. ಆ ಟ್ಯಾಂಕ್ ಒಳಗೆ ಕಂಪ್ಲೀಟ್ ನೀರು ತುಂಬಿ ಕಂಪ್ಲೀಟ್ ಸೊಳ್ಳೆ. ನಾವು ಹೇಗೆ ಇಲ್ಲಿ ಜೀವನ ಮಾಡೋದು? ಸೊಳ್ಳೆಯಲ್ಲಿ ನಿಲ್ಲಿಕ್ಕಾಗುದಿಲ್ಲ, ಅಷ್ಟು ಸೊಳ್ಳೆ ಉಂಟು ನೋಡಿ. ಕಂಪ್ಲೀಟ್ ಸೀಟ್ ಮರ ಬಿದ್ದು ಸೀಟ್ ಹೊಡೆದೋಗಿದೆ ನೋಡಿ. ಸೀಟ್ ಹೊಡೆದೋಗಿದೆ ಕಂಪ್ಲೀಟ್ ನೋಡಿ. ಇಲ್ಲಿ ನೀರು ತುಂಬಿದೆ ನೋಡಿ. ಆ ಟ್ಯಾಂಕಲ್ಲಿ ಕಂಪ್ಲೀಟ್ ನೀರು ಫುಲ್ಲಾಗಿ ಹೊರಗೆ ಬರ್ತಾ ಉಂಟು. ಇಲ್ಲಿ ನೋಡಿ. ಟ್ಯಾಂಕಿಯಲ್ಲಿ ಕಂಪ್ಲೀಟ್ ನೀರು ಫುಲ್ಲಾಗಿ ಅದಕ್ಕೆ ಶೇಡ್ ನೆಟ್ ಕಟ್ಟಿದ್ದಾರೆ. ಟ್ಯಾಂಕ್ ಇಲ್ಲಿಂದ ಆಚೆಗೆ 6 ಟ್ಯಾಂಕಿ ಉಂಟು. ಇಲ್ಲಿಂದ ಈ ಶೇಡ್ ನೆಟ್ ಕಟ್ಟಿದ್ದಾರೆ. ಕಂಪ್ಲೀಟ್ ಈ ಟ್ಯಾಂಕಿ ಒಳಗೆ ಫುಲ್ಲಾಗಿದೆ. ಟ್ಯಾಂಕಿ ಫುಲ್ಲಾಗಿ ನೀರು ಹೊರಗೆ ಬರ್ತಾ ಉಂಟು. ಇಲ್ಲಿ ಆಮೇಲೆ ವಾಪಸ್ ಇಲ್ಲಿ ಕಸ ತಂದು ಹಾಕ್ಲಿಕ್ಕೆ ಶುರು ಮಾಡಿ. ಬರ್ನಿಂಗ್ ಮಿಷನ್ ಅವ್ರದ್ದು ಹಾಳಾಗಿದಂತೆ ಇಲ್ಲಿ ಗಾಡಿ ನಿಲ್ಲಿಸಿ ಕಂಪ್ಲೀಟ್ ಇಲ್ಲಿ ತಂದು ಹಾಕುದು. ಒಂದು ದಿನ ಅದು ಕಂಪ್ಲೀಟ್ ಅನ್ನ ತೋಡಿಗೆ ಹಾಕಿದ್ದಾರೆ ನೋಡಿ. ಇದೆಲ್ಲ ಹೊಸ ಕಸ ಬಂದಿರೋದು. ಈಗ ಬರ್ನಿಂಗ್ ಮಿಷಿನ್ ಈಗ ಆಯ್ತು, 1 ವಾರ ಆಯ್ತು. ಅವ್ರು ಬರ್ನಿಂಗ್ ಮಿಷಿನ್ ಅವ್ರು ಎಂತ ಕೆಲಸ ಮಾಡೋದು, ಅವರು ಅಲ್ಲಿ ತೋಟದ ಕೆಲಸಕ್ಕೆ ಹೋಗ್ತಾರೆ. ಅಲ್ಲಿ ಬರ್ನಿಂಗ್ ಮಾಡೋಲ್ಲ ಅಲ್ಲಿ ಜನ ನೋಡಿ. ಇದರಲ್ಲಿ ಎಷ್ಟು ಉಂಟು ಅಂತ ಕಸ. ಇದೆಲ್ಲ ಮೊನ್ನೆ ತಂದಿದ್ರು. ಕಂಪ್ಲೀಟ್ ಈ ಟ್ಯಾಂಕಿ ಫುಲ್ಲಾಗಿ ಓವರ್ಫುಲ್ ಆಗಿ ನೀರು ಹೊರಗೆ ಹೋಗ್ತಾ ಉಂಟು. ಇಲ್ಲಿ ನಮ್ಮ ಮನೇಲಿ ಒಂದು ದಿನ ನಿಲ್ಲಿಕ್ಕೆ ಹೌದು, ಅಷ್ಟು ಸೊಳ್ಳೆ ನೋಡಿ. ಇಲ್ಲಿ ಕಂಪ್ಲೀಟ್ ಸೀಟ್ ಹೊಡೆದೋಗಿದೆ ನೋಡಿ. ಮರ ಬಿದ್ದು ಕಂಪ್ಲೀಟ್ ಹೊಡೆದೋಗಿದೆ. ಸಿಮೆಂಟ್ ಸೀಟ್ ಎಲ್ಲ ಹೊಡೆದೋಗಿದೆ. ಅಲ್ಲಿ 5 ಟ್ಯಾಂಕ್ ಉಂಟು, ಅದರೊಳಗೆ ಎಲ್ಲ ನೀರು ಫುಲ್ ಆಗಿದೆ ಟ್ಯಾಂಕಲ್ಲಿ ನೋಡಿ.